ರವಿ ಅಂತ ಕಲಬುರಗಿಯಿಂದ ಕರೆ ಮಾಡ್ತಾ ಇದ್ದಾರೆ. ರವಿ ನಮಸ್ತೆ, ತಮ್ಮ ಪ್ರಶ್ನೆಯನ್ನು ಕೇಳಿ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ ರವಿ. ಹಾಂ ಸರ್, ನಮ್ಮ ಹೆಸರು ರವಿ ಅಂತ. ಹೇಳಿ. ಹಾಂ ಸರ್, ನಮ್ಮದು 7-8 ವರ್ಷದಿಂದ ನಾವು ಹಸುಮತನ ರೂಢಿಯಾಗಿತ್ತು ಸರ್ ನಮಗೆ. ಶಿಶ್ನು ನನಗೆ ಚಿಕ್ಕದಾಗಿ ಕಾಣ್ತಾ ಇದೆ, ಅದು 1 ಇಂಚು ಅಷ್ಟೇ ಕಾಣ್ತಾ ಇದೆ ನಾರ್ಮಲ್ ಆಗಿ. ಸಂಭವ ಮಾಡುವಾಗ ಉದ್ದ ಮತ್ತೆ ದಪ್ಪ ಆಗೋದಿಲ್ಲ. ನನ್ನ ಮದುವೆಯಾಗಿ 2 ವರ್ಷ ಆಯ್ತು. ಅದಕ್ಕೋಸ್ಕರ ಮಕ್ಕಳಿದಾರಾ? ಮಕ್ಕಳು ಆಗಿಲ್ಲ ಸರ್ ನಮ್ಗೆ. ಆಗಿಲ್ಲ. ವೀರ್ಯ ಪರೀಕ್ಷೆ ಮಾಡಿಸಿದ್ರಾ? ವೀರ್ಯ ಪರೀಕ್ಷೆ ಮಾಡಿ ಸರ್, ನಾರ್ಮಲ್ ತೋರಿಸ್ತೀವಿ. ನಾರ್ಮಲ್ ಬರುತ್ತೆ. ನೋಡಿ, ಇದನ್ನು ಮೈಕ್ರೋಪಿನಿಸ್ ಅಥವಾ ಅತಿ ಚಿಕ್ಕ ಶಿಶ್ನು ಅಂತ ಹೇಳ್ತೀವಿ. ಈ ಶಿಶ್ನುವಿನ ಬೆಳವಣಿಗೆ ಮಾಡಲಿಕ್ಕೆ, ಅದನ್ನು ಗಾತ್ರವನ್ನು ಅಂದರೆ ಉದ್ದ ದಪ್ಪ ಮತ್ತು ಬಲಿಷ್ಠ ಮಾಡೋದಕ್ಕೆ, ಲೆಂತ್ ಗರ್ತ್ ಆ್ಯಂಡ್ ಸ್ಟ್ರೆಂತ್ ಮಾಡಲಿಕ್ಕೆ ಒಟ್ಟು 10 ವಿವಿಧವಾದ ರೀತಿಯ ಯಂತ್ರ ತಂತ್ರಗಳಿದೆ. ಅದರಲ್ಲಿ ಮೊಟ್ಟ ಮೊದಲನೇದು ಅಂತಂದರೆ ವ್ಯಾಕ್ಯೂಮ್ ಪಂಪ್ ಬಳಕೆ. ವ್ಯಾಕ್ಯೂಮ್ ಪಂಪನ್ನು ನಿಯಮಿತವಾಗಿ 3 ತಿಂಗಳಿಂದ ಸುಮಾರು 2 ವರ್ಷದೊಳಗೂ ಬಳಸ್ತಾ ಹೋದರೆ, ಪ್ರತಿನಿತ್ಯ 1ರಿಂದ 2 ಸಾರಿ ಬಳಸ್ತಾ ಹೋದರೆ ಶಿಶ್ನು ಉದ್ದ ಮತ್ತು ದಪ್ಪ ಆಗ್ತಾ ಹೋಗುತ್ತೆ. ಹೇಗೆ ಇದು ಕೆಲಸ ಮಾಡ್ತದೆ ಅಂದರೆ, ನಿರ್ವಾತವನ್ನು ಉಂಟು ಮಾಡಿ ಶಿಶ್ನುವಿನಲ್ಲಿ ರಕ್ತ ಚಲನೆಯನ್ನು ಜಾಸ್ತಿ ಮಾಡಿ, ಒಳಗಡೆ ಇರತಕ್ಕಂಥ ಕಾರ್ಪೊರ ಒಂದು ಸ್ಪಾಂಜಿ ಟಿಶ್ಯೂ ಏನಿದೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತದೆ ಮತ್ತು ರಕ್ತ ಚಲನ ಜಾಸ್ತಿ ಮಾಡೋದ್ರಿಂದ ನಿಯೋವ್ಯಾಸ್ಕ್ಯುಲರೈಸೇಷನ್ ಆಗಿ ಶಿಶ್ನು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಇನ್ನು ಎರಡನೇದು ಅಂತಂದರೆ PRP, ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್. ನಿಮ್ಮದೇ ರಕ್ತವನ್ನು ತೆಗೆದುಕೊಂಡು ಸಂಸ್ಕರಣೆ ಮಾಡಿ ಆ ಪ್ಲಾಸ್ಮಾವನ್ನು ಅಂತಂದರೆ ಪ್ಲಾಟ್ಲೆಟ್ ಮತ್ತು ಪ್ಲಾಸ್ಮಾವನ್ನು ನೇರವಾಗಿ ಶಿಶ್ನುವಿಗೆ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಶಿಶ್ನುವಿನ ಬೆಳವಣಿಗೆ ಮಾಡ್ಬೋದು. ಇದು ಹೇಗೆ ಆಗುತ್ತೆ ಅಂತಂದರೆ, ನಿಮ್ಮಲ್ಲಿರ್ತಕ್ಕಂಥ ಪ್ಲಾಟ್ಲೆಟ್ಸ್ ಏನಿದೆ ನಿಮ್ಮ ಶರೀರದಲ್ಲಿ, ನಿಮ್ಮ ರಕ್ತದಲ್ಲಿರೋದು, ಅವು ಒಂಥರ ಟೋಟಿಪೊಟೆಂಟ್ ಸೆಲ್ಸ್. ನಾವು ಯಾವ ಅಂಗಾಂಗಕ್ಕೆ ಇಂಜೆಕ್ಟ್ ಮಾಡ್ತೀವಿ ಆ ಅಂಗಾಂಗದಲ್ಲಿ ಬೆರೆತು ಹೋಗಿ ಅದೇ ಅಂಗಾಂಗದ ಒಂದು ರಚನೆಯನ್ನು ಹೋಲ್ಕೊಳ್ಳುವ ಒಂದು ಈ ಶಕ್ತಿ ಪ್ಲಾಟ್ಲೆಟ್ಸ್ಗಿದೆ. ಅದು ನಿಯೋವ್ಯಾಸ್ಕ್ಯುಲರೈಸೇಷನ್ ಮಾಡುತ್ತೆ, ಅಂತಂದರೆ ಒಳಗಡೆ ಹೊಸ ರಕ್ತ ಚಲನೆಯನ್ನು ಕೂಡ ಮಾಡ್ತದೆ. ಮೂರನೇದು ಅಂತಂತಂದರೆ ಈ ಒಂದು ಲೇಸರ್ ಟ್ರೀಟ್ಮೆಂಟ್, ಲೋ ಎನರ್ಜಿ ಶಾಕ್ ವೇವ್ ಥೆರಪಿ. ಶಿಶ್ನುವಿಗೆ ಪ್ರತಿ ತಿಂಗಳು 1 ಸಾರಿ ಶಾಕ್ ವೇವ್ ಕೊಡೋದ್ರ ಮುಖಾಂತರ ಅದರಲ್ಲಿರತಕ್ಕಂಥ ರಕ್ತ ಚಲನೆಯನ್ನು ಜಾಸ್ತಿ ಮಾಡ್ಬೋದು. ಜೊತೆಗೆ ಬೇಕಾದಷ್ಟು ಮಾತ್ರೆಗಳು ಬರ್ತದೆ ರಕ್ತ ಚಲನೆಯನ್ನು ಜಾಸ್ತಿ ಮಾಡೋದಕ್ಕೆ. ಅದರಲ್ಲಿ ಎಲ್ಆರ್ಜಿನ್ ಅಂತ ಒಂದು ಸ್ಯಾಚೆಟ್ಸ್ ಬರ್ತದೆ, ಕಾರ್ನಿಟಿನ್ ಬರ್ತದೆ, ಕೋಎನ್ಸೈಮ್ Q10 ಬರ್ತದೆ, ಜಿಂಕ್ ಬರ್ತದೆ, ಸೆಲಿನಿಯಂ ಬರ್ತದೆ, ಸಿಲ್ಡೆನಫಿಲ್ ಸಿಟ್ರೇಟ್ ಬರ್ತದೆ, ಟೆಡಲಿಫಿಲ್ ಬರ್ತದೆ. ಹೀಗೆ 10 ಹಲವಾರು ಮಾತ್ರೆಗಳಿಂದ ಕೂಡ ಶಿಶ್ನುವಿನ ಬೆಳವಣಿಗೆಯನ್ನು ಮಾಡ್ಬೋದು. ಓಕೆ ರವಿ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ.